ಹೇಗಿದ್ದೀರಾ ಸರ್? ಪ್ರದೀಪ ಹ್ಞೂ ಸರ್. ಗೊತ್ತಾಗಲ್ಲ. ನಾನು ಗೊತ್ತಾಗ್ತೀನಿ ಸರ್, ನೀವೇ ಗೊತ್ತಾಗ್ತಿಲ್ಲ ನನಗೆ. ಹಂಗೂ ಆಗ್ತೀನಿ ನಾನು. ಸ್ವಲ್ಪ ಚೇಂಜ್ ಆಗಿದೆ. ದೇವ್ರ ಬೇರೆ ಪಾತ್ರ ಕೊಟ್ಟಿದ್ದಾನೆ, ಹೋಗಿಯ ಪಾತ್ರ ಮಾಡು ಅಂತ. ಹೇಗಿದ್ದೀರಾ ಸರ್? ಎಲ್ಲರೂ ಹೇಗಿದ್ದಾರೆ ಮನೇಲಿ? ಮಹೇಶ್ ಫ್ರೆಂಡ್ ಸ್ಪೆಷಲ್ ಈಗ ಬಂದಿರೋಲ್ಲ ಇಂಥದ್ದು. ಮಹೇಶ್ ಫ್ರೆಂಡಾ? ಒಟ್ಟಿಗೆ ಬಂದಿಲ್ಲ. ಇಲ್ಲ, ನಾವು ನಾನು ಕಾರಲ್ಲಿ ಆಮೇಲೆ ಬಂದು ಬಂದೆ ಒಬ್ಬೊಬ್ಬರನ್ನೇ ಸರ್. ಬಿಡ್ತಾರೆ, ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ, ಬಿಡ್ತಾ ಇಲ್ಲ. ಪೇಷಂಟ್ಗಳು ಇರ್ತಾರಲ್ಲ. ಹೌದು ಸರ್. ಜಂಪನಿಂದ ಬಂದೆ. ಜಮಖಂಡಿಂದ ಬಂದೆ ಸರ್. ಜಂಪನಿಂದ ಬರೋರು ಆ ರಾಜಹಂಸರು ಹಿಂಗೆ ಬರೋದೆಲ್ಲ ಹಿಂಗೆ ವೈಟ್ ಶರ್ಟ್ ಹಾಕ್ಕೊಂಡು. ಬಾಗಲಕೋಟೆಯಿಂದ ಬಂದಿದ್ದಾರೆ ಅಂತ ಅವರು. ನಾನು ತುಂಬ 3 ವರ್ಷ ಓಡಾಡಿದ್ದೇನೆ ಬನ್ನಿ ಜಂಪಂಡಿ ಬಸ್ಸಲ್ಲಿ. ಹಾಂ ಸರ್. ಸಂಜೆ 6 ಗಂಟೆಗೆ ಬಿಡ್ತಾನೆ. ಹಾಂ ಹೌದೌದು ಸರ್. 3 ವರ್ಷ ಮುದೋಳಗೆ ಹೇಳ್ಕೊತಿದ್ದೆ ನಾನು. ಮುದೋಳಲ್ಲಿ ಅಂದರೂ ಸ್ಟ್ರಾಂಗ್ ಆಗಿದ್ದಾರೆ ಸರ್ ಇನ್ನು. ಮತ್ತೆ ಕಂಡೀಷನ್ ನೋಡಿದ್ರೆ ನಾನು ಬೇರೆ ಅನ್ಕೊಂಡಿದ್ದೆ ಮಾತಾಡೋಕ್ಕಾಗತ್ತೋ ಇಲ್ವೋ ಅಂತ, ಬಟ್ ನೀವಿಷ್ಟು ಇಲ್ಲ ಆಕ್ಟಿವ್. ಆಗ್ತಿಲ್ಲ ನನಗೆ. ಹಾಂ 2 ಡೇಸಿಂದ ಬ್ರೀದಿಂಗ್ ಪ್ರಾಬ್ಲಮ್ ಇದೆ. ಹಾಂ ಸರ್. ಶುರುವಾಗಿದೆ. ಮಲ್ಕೊಳ್ಳೋಕ್ಕಾಗಲ್ಲ, ಆ ಕಡೆ ತಿರ್ಕೊಳ್ಳೋಕ್ಕಾಗಲ್ಲ, ಈ ಕಡೆ ತಿರ್ಕೊಳ್ಳೋಕ್ಕಾಗಲ್ಲ. ಹಾಂ. ಕೂತ್ಕೊಂಡ್ರೆ ಸ್ವಲ್ಪ ಸಲೀಸಾಗಿದೆ ಆಗುತ್ತೆ. ಗೊತ್ತಿರೋರು ಮತ್ತೆ ಮಾತಾಡೋಕ್ಕೆ. ಬಟ್ ಸಡನ್ನಾಗಿ ಗೊತ್ತಿಡಿದ್ರು ಸರ್ ಪ್ರದೀಪ ಅಂತೇಳಿ. ನಾನು ಹುಚ್ಚನ ಸುದೀಪ ಹಂಗೆ ಮಾಡಿಬಿಟ್ರು. ಅದೆಲ್ಲೋ ಒಂದು ಕಡೆ ಹಾಕ್ಬಿಟ್ಟಿದ್ರು, ಅನಾಥವಾಗಿ ಬಿಚ್ಚಿಬಿಟ್ಟು ಕಳಿಸ್ಬಿಟ್ರು ಅಲ್ಲೇ ಇರು ಅಂತ. ಅಲ್ಲಿ 20 ದಿವಸ ಇದ್ದೆ. ಅಲ್ಲಿ ಇರಬೇಕಿತ್ತು 2 ತಿಂಗಳು. ಅಯ್ಯಪ್ಪ ಆಗಲ್ಲ ನನಗೆ. ಅವರೇ ಅರ್ಧ ಜೀವ ತಿಂದರು. ಎಲ್ಲೋ ಕೇಳಿಕೊಂಡು ಮಾತಾಡಿಕೊಂಡು ಅಲ್ಲೇ ಯಾರೋ ನರ್ಸ್ ಹತ್ರ ಮಾತಾಡಿ ಇಲ್ಲಿ ಸೇರಿಸಿ ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನನ್ನ ಫ್ರೆಂಡ್ ಸರ್ಕಲ್ಸ್ ಇದ್ದಾರೆ, ದೇವರಿದ್ದಾರೆ, ಅವ್ನು ಬಂದು ಕಾಪಾಡ್ತಾನೆ ಅಂತ ಧೈರ್ಯದ ಮೇಲೆ ಸೇರಿಕೊಂಡೆ. ನಡೆಯೋಕ್ಕಾಗಿಲ್ಲ, ಮಾತಾಡೋಕ್ಕೆ ಅಲ್ಲೇ ಬೇರೆ ಮಾಡಿಬಿಟ್ರು. ಸರ್ ನಾನು ನಿಮ್ಮ ಜೊತೆ ಮಾತಾಡಿ ಐ ಥಿಂಕ್ ಒಂದು 4 ಮಂತ್ಸ್ ಆಯಿತು ಅಷ್ಟೇ. ಮ್ಯಾಕ್ಸ್ ಮೂವಿ ರಿಲೀಸ್ ಆದಾಗ ಒಂದು ಸರಿ ನಾನು ನಿಮ್ಗೆ ಕಾಲ್ ಮಾಡಿ ಮಾತಾಡಿದೆ ಸರ್, ಚೆನ್ನಾಗಿ ಬಂತು ಅಂತ ಹೇಳಿ. ಅವಾಗ ಇದ್ದೆ. ಅವಾಗ ಹಾಂ. ಸಿಂಪ್ಟಮ್ಸ್ ಕಾಣಿಸ್ಕೊತಿತ್ತು, ಕೈ ಕಾಲು ಊತ ಎಲ್ಲ. ಓಕೆ. ನಾನು ಶೂಟಿಂಗ್ ಹೋದಾಗೆಲ್ಲ ಕಾಲು ಊದ್ಕೊತಿತ್ತು. ಬಸ್ಸಲ್ಲಿ ಟ್ರೈನಲ್ಲಿ ಓಡಾಡ್ತಿದ್ನಲ್ಲ, ಹಾಂ ಹಾಂ. ಅದಕ್ಕೇನೋ ಇರ್ಬೋದು ಅಂತ ನಾನು ನೆಗ್ಲೆಕ್ಟ್ ಮಾಡಲಿಲ್ಲ. ಆಮೇಲೆ ತುಂಬ ಜಾಸ್ತಿ ಆಮೇಲೆ ಜಾಸ್ತಿ ಮಾಡಿಸ್ಬಿಟ್ರಲ್ಲ. ಹ್ಞೂ ಹ್ಞೂ ಹ್ಞೂ. ನಡ್ಕೊಂಡು ಕರ್ಕೊಂಡು ಹೋಗೋದು, ನಡ್ಕೊಂಡೇ ಮೆಟ್ಲು ಹತ್ತಿಸ್ಕೊಳ್ಳೋದು, ಪೇಷಂಟ್ ಅಂತಲೇ ನೋಡೋದು. ನಂಗೆ ಅರ್ಥ ಆಗ್ತದೆ ಆ ಪೇಷಂಟ್ ಪಾತ್ರಗಳು ಮಾಡಿದ್ದಿಲ್ಲ. ಯಾರು ಅರ್ಥ ಮಾಡ್ಕೊಳ್ಳೋಲ್ಲ ಆ ಪೇಷಂಟ್ನ. ನನಗಂತೂ ರಾತ್ರಿ ನಿದ್ದೆನೇ ಆಗಿಲ್ಲ ಸರ್. ವಿಡಿಯೋ ನೋಡಿದ ಮೇಲಂತೂ ನೀವು ಮೆಸೇಜ್ ಮಾಡಿದ್ಮೇಲಂತೂ ನನಗೆ ಯಾವಾಗ ಹೋಗಿದ್ದೀನೋ ಅಂತ ಅನ್ನಿಸ್ತು. ಬರ್ತಿದ್ದಾರಲ್ಲ, ಖುಷಿಯಾಗುತ್ತೆ. ಬೇಗ ಹುಷಾರಾಗಲಿ ಸರ್. ತುಂಬ ನೆನೆಸ್ಕೊತಿರ್ತೀನಿ ನಾನು. ಮೈ ಕೂತ್ಕೊಂಡು ಕಾಣದ ಕಡಲಿಗೆ ಹಾಡಿದ್ದೆ ಅಲ್ವಾ. ಹೌದು ಸರ್. ಬಂದಿದ್ದರು ಎಷ್ಟೋ ಜನ. ಹಾಂ ಸರ್. ಅದರ್ಶದಿಂದಲೇ ಬಂದಿದ್ದರು. ಅದೇ ಸ್ವಲ್ಪ ಮಾತಾಡಿ ಬ್ರೀದಿಂಗ್ ಕಂಟ್ರೋಲ್ ಆಗುತ್ತೆ ಅಂತೆಲ್ಲ ಹೇಳಿದ್ದಾರೆ. ಆಗ್ತಿಲ್ಲ ಕಷ್ಟ. ಹಾಂ ಸರ್. ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಬಾಡಿಗೆ ಚೇತರಿಕೆ ಸಿಗುತ್ತೆ ಮಾತಾಡಿದ್ರೆ. ನನ್ನ ಬಗ್ಗೆ ಗೊತ್ತಲ್ವಾ, ಗೊತ್ತು ಸರ್, ಗೊತ್ತು. ಅದಕ್ಕೇ ಮಾತಾಡೋಕ್ಕೆ ಖುಷಿ ಆಗುತ್ತೆ. ನಾನು ಕನ್ನಡಿನೂ ನೋಡಿದೆ. ಅವತ್ತು ನೀವು ಫೋಟೋ ತೆಗೆಸ್ಕೊಂಡು ನೋಡಿಬಿಟ್ಟು ನನಗೆ ಹಿಂಗಾಗಿ ಯಪ್ಪ ಬೇಡಪ್ಪ, ಸರಿ ಆಗೋವರೆಗೂ ನನ್ನ ಮುಖ ನಾನು ನೋಡಲ್ಲ ಅಂತಾನೆ ಅನ್ಕೊಂಡು. ಹೌದು, ಆ ಥರ ಫೇಸ್ ಕಟ್ನ ಆ ಥರ ನೋಡೋಕ್ಕಾಗಲ್ಲ. ಇಲ್ಲ ನೋಡ್ಬೋದು. ನನಗೆ ಒಂಥರ ಖುಷಿನೇ ಅದು. ಒಂಥರ ಮಜಾ.
ಏನೂ ಆಗಿಲ್ಲ, ಸ್ವಲ್ಪ ದಿವಸ ರೆಡಿ ಆಗಿರ್ತೀನಿ. ನೀವೇನು ಮಾಡೋದು? ಡ್ರೈವಿಂಗ್ ಸರ್. ನೋಡಿ ಸರ್, ಅವಾಗಿರೋ ಫೋಟೋ ನನ್ನ ಹತ್ರ ಇದೆ. ಆ ಕಾಲೇಜಿನಲ್ಲಿ ಹಾಂ ಸರ್. ಇವೆಲ್ಲ ನೋಡಿದಾಗ ಸರ್ ಇಲ್ಲದಾರೆ. ನಾವೆಲ್ಲ ಸ್ಟೂಡೆಂಟು ಸರ್, ಇವರಿಂದ ತುಂಬ ಕಲ್ತಿದ್ದೀವಿ ಸರ್ ನಾವು. ಸರ್ ಯಾರು ಇದ್ದಾರೆ ಸರ್ ಜೊತೆಗೆ? ಇದ್ದಾರಾ? ಅಂದರೆ ಮಾತ್ರ ಬರ್ಕೊಡ್ತಾರೆ ಅವರು. ಹಾಂ. ಮಾತ್ರ ಫ್ಯೂಲ್ ಹೋಗಿ ನಿಂತ್ಕೊಂಡು ತೊಗೊಂಡು ಬರ್ಬೇಕು ಮಾಡ್ತಾರೆ. ಅವ್ರಿಗೆ ವಯಸ್ಸಾಗಿದೆ. ನಾನು ಇರೋ ಅಂದ್ರೆ ಇರ್ತೀನಿ ಸರ್, ಬೇಕಾದರೆ ಒಂದು 2-3 ತಿಂಗಳು ಆರಾಮಾಗಿ ಎಲ್ಲ ಮುಗಿದ ಮೇಲೆ ಹೋಗ್ತೀನಿ ಸರ್ ನೋಡಿಕೊಂಡು. ಇಲ್ಲ, ನಾನು ಆ್ಯಕ್ಚುಲಿ ಇರಲೇಬೇಕು ಅಂತಲೇ ಬಂದಿದ್ದು ಸರ್. ನಾನು ಎಲ್ಲ ಯಾವ ಚಾನಲಲ್ಲಿ ಇವ್ರದ್ದು ವಿಡಿಯೋಸ್ ಬಂದಿದೆಯೋ ಎಲ್ಲನೂ ನೋಡ್ಕೊಂಡು, ಎಲ್ಲ ಆಡಿಯೋಸು ಕೇಳ್ಕೊಂಡ್ಮೇಲೆ ನನಗೆ ಅನಿಸಿದ್ದೇನು, ನಮ್ಮ ಮನೇಲಿ ಮಮ್ಮಿಗೆ ಹೇಳ್ಕೊಂಡೇ ಬಂದೆ, ನಾನು ಹೋಗ್ತೀನಿ, ಅವ್ರು ನೋಡ್ಕೊಂಡು ಆದಮೇಲೆ ಇನ್ನೆಲ್ಲ ಹುಷಾರಾದ್ಮೇಲೆ ಬರ್ತೀನಿ ಅಂತ. ಇಲ್ಲ, ಡಿಸ್ಚಾರ್ಜ್ ಆದಮೇಲೆ ನಾವೊಂದು ಮನೆ ಮಾಡಬೇಕು ಸಿಕ್ಕಿದೆ, ಇಲ್ಲ ಯಾರೋ ಮನೇಲಿ ಅದು ಇರಬೇಕು. ನನಗೆ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಈಗ ಇಲ್ಲಿ ಬೆಂಗಳೂರಲ್ಲೇ ಇರಬೇಕಾ ಸರ್? ನಡೆಯುತ್ತಾ ಸರ್ ಬೇರೆ ಕಡೆ ಆದರೆ? ಇಲ್ಲ, ಬೆಂಗಳೂರಲ್ಲೇ ಇದೆ. ಅಂದರೆ ಮತ್ತೆ ಆಸ್ಪತ್ರೆಗೆಲ್ಲ ಹೋಗೋದೇನೆ ಬೇಡ, ಸ್ವಲ್ಪ ಪ್ರೋಟೀನ್ ಇರೋವಂಥದ್ದು. ಅಲ್ಲಾಂದರೆ ಸರ್ ನೀವು ಹ್ಞೂ ಅಂದರೆ ಮನೆಗೆ ಹೋಗೋಣ ಸರ್, ಹುಷಾರಾದ್ಮೇಲೆ ನೀವು ಮತ್ತೆ ಬೆಂಗಳೂರು ಬರೋಣ. ಬಿಸಿಲಲ್ಲೆಲ್ಲ ಆಗಲ್ಲ ಸರ್. ಅಲ್ಲಿ ಏನಿಲ್ಲ ಸರ್, ಆರಾಮಾಗಿ AC ರೂಮ್ ಇದೆ ಸರ್, ಇರಿ ಸರ್ ನೀವು. ನಾನು ಕಾರ್ ಮಾಡ್ತೀನಿ, ಕಾರಲ್ಲಿ ಹೋಗೋಣ, ಎಲ್ಲ ಹುಷಾರಾದ್ಮೇಲೆ ಒಂದು 2-3 ತಿಂಗಳು ಅಲ್ವಾ ಸರ್, ಆರಾಮಾಗಿ ಬರ್ಬೋದು ನೀವು. ಆಮೇಲೆ 1-1.5 ವರ್ಷ ನಾನು ಚೆನ್ನಾಗಿ ತಿಂದು ಎಲ್ಲ ಹಿಡಿದೋಗಿದೆ, ಎಂತ ಇಲ್ಲ, ಚೆನ್ನಾಗಿ ತಿಂದು. ನಾನು ಅದನ್ನೇ ಹೇಳ್ತಿರೋದು ಸರ್, ನೀವು ಆರಾಮಾಗಿ ಊಟ ಮಾಡಿಕೊಂಡು ಆರಾಮಾಗಿದ್ದು ರೆಸ್ಟ್ ಮಾಡಿ ಮೊದಲಿನ ಥರ ಆದಮೇಲೆ ನೀವು ಮತ್ತೆ ಬೆಂಗಳೂರಿಗೆ ಬರೋಣ ಸರ್. ಆದರೆ ಮಧ್ಯದಲ್ಲಿ ಬರ್ತೀನಿ, ಸ್ವಲ್ಪ ಕ್ಯೂರ್ ಆದಮೇಲೆ, ಸ್ವಲ್ಪ ಸ್ಟ್ರಾಂಗ್ ಆದಮೇಲೆ ಬರ್ತೀನಿ. ಅಲ್ಲ ಸರ್, ಸ್ಟ್ರಾಂಗ್ ಆಗೋದಕ್ಕೆ ಅಲ್ಲೇ ಬನ್ನಿ ಅಂತ ಹೇಳಿದ್ದು ಸರ್. ಮನೇಲಿ ಎಲ್ಲರೂ ನಾವೆಲ್ಲ ಇರ್ತೀವಿ ಸರ್. ಜರ್ನಿ ಎಲ್ಲ ಬೇಡ, ಊರಲ್ಲೂ ಹೇಳಿ ಮಾತಾಡಿದೆ, ನೋಡೋಣ ಎಲ್ಲಿ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಿಲ್ಲ ನಾನು. ಫಸ್ಟು ಇಲ್ಲಿ ರಿಕವರ್ ಆಗಿ ಹೋಗೋಣ, ಆಮೇಲೆ ಮನೆಯವ್ರು ಕೈ ಬಿಟ್ಟಿರ್ತಾರೆ, ಯಾರೂ ಬರಲ್ಲ ಆಮೇಲೆ. ಅದಕ್ಕೆ ಡೈರೆಕ್ಟಾಗಿ ಬೇರೆ ಕಡೆನೇ ಹೋಗಬೇಕು. ಹಳೆ ಮನೆ 3rd ಫ್ಲೋರ್ನಲ್ಲಿ ಒಬ್ಬನೇ ರೂಮ್ ಮಾಡ್ಕೊಂಡಿದ್ದೆ, ಅಲ್ಲಿ ಹೋಗೋಕ್ಕಾಗಲ್ಲ. ಗ್ರೌಂಡ್ ಫ್ಲೋರ್ನಲ್ಲೇ ಎಲ್ಲಾದರೂ ಒಂದು ಕಡೆ ಹೋಗಿ ಇರ್ಬೇಕು ನಾನು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ದೇವ್ರು ನೋಡ್ತಾನೆ ಆ ಟೈಮಲ್ಲಿ. ಇವ್ರು ಇನ್ನೂ ಯಾವಾಗ ಹೇಳಿದ್ದಾರೆ ಸರ್ ಡಿಸ್ಚಾರ್ಜ್ ಇದೆಲ್ಲ? ನಾನು ರಿಕವರ್ ಆಗೋವರೆಗೂ ನೀವು ಎಷ್ಟು ಸರ್ ಕೊಟ್ಟಿದ್ರೆ ಅಷ್ಟು ಇಟ್ಕೊಳ್ತೀನಿ. ಅವ್ರು ನಿಧಾನವಾಗಿ ಆಗೋದಿದ್ದು, ಸಡನ್ನಾಗಿ ಆಗಲ್ಲ ಅಂತ ಹೇಳಿ ಅವರೇ ಇನ್ನೂ ಇರಬೇಕಾಗತ್ತೆ ಅಂತಲೇ. ಕಾಲೆಲ್ಲ ಊತ ಬಂದಿದೆ ಸರ್ ಜಾಸ್ತಿ? ಮೊದಲಿಂದ ಊತ ಇತ್ತು, ಇವಾಗೆಲ್ಲ ಕಮ್ಮಿ ಆಗಿದೆ. ಕಮ್ಮಿ ಆಗ್ತಿದ್ದಾಗೆ ಸ್ಕಿನ್ ಎಲ್ಲ ಆಚೆ ಬರ್ತಿದೆ, ಈ ಕಲರ್ ಬರ್ತಿದೆ.